ಎಲ್ಲೋ ಎಲ್ರೂ ಹೇಗಿದ್ದೀರಾ? ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಗೊತ್ತೇ ಇದೆ. ಅಂದಾಜು 50 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿ ಸಿನಿಮಾ ಬಾಕ್ಸ್ ಆಫೀಸನ್ನು ಶೇಕ್ ಮಾಡಿತ್ತು. ಬಳಿಕ ಸುದೀಪ್ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲಾ ರಂಗ ಭಾಷಾ ಚಿತ್ರದಲ್ಲಿ ನಟಿಸಬೇಕಿದೆ. ಸ್ಟಾರ್ ನಟರು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಬೇಕು ಎನ್ನುವ ಕೂಗು ಕೇಳಿಬರುತ್ತಲೇ ಇದೆ. ವಿಕ್ರಾಂತ್ ರೋಣ ಸಿನಿಮಾ ಬಂದ 1.5 ವರ್ಷದ ಬಳಿಕ ಮ್ಯಾಕ್ಸ್ ಬಂದಿತ್ತು. ಅಭಿಮಾನಿಗಳು ಕಾದು ಕಾದು ಸುಸ್ತಾಗಿದ್ದರು. ಮ್ಯಾಕ್ಸ್ ಸಿನಿಮಾ ಬಂದ ಬಳಿಕ ಒಟ್ಟಾರೆ ಒಳ್ಳೆ ಸಿನಿಮಾ ಬಂತು ಎಂದು ಖುಷಿಪಟ್ಟರು. ಸಾಮಾನ್ಯವಾಗಿ ಒಂದು ಸಿನಿಮಾ ರಿಲೀಸ್ಗೂ ಮುನ್ನ ಸ್ಟಾರ್ ನಟರು ಮತ್ತೊಂದು ಸಿನಿಮಾ ಚಿತ್ರೀಕರಣ ಆರಂಭಿಸುತ್ತಿದ್ದಾರೆ. ಆದರೆ ಮ್ಯಾಕ್ಸ್ ಬಂದು 3 ತಿಂಗಳು ಕಳೆದರೂ ಕಿಚ್ಚನ ಹೊಸ ಸಿನಿಮಾ ಸುಳಿವಿಲ್ಲ. ಮುಂದಿನ 1.5 ವರ್ಷದಲ್ಲಿ ನನ್ನ 2 ಸಿನಿಮಾಗಳು ತೆರೆಗೆ ಬರುತ್ತದೆ ಎಂದು ಸುದೀಪ್ ಹೇಳಿದರು. ಆದರೆ ಬಿಲ್ಲಾ ರಂಗಭಾಷಾ ಚಿಕ್ಕ ಸಿನಿಮಾ ಖಂಡಿತ ಅಲ್ಲ. ಬಹುಕೋಟಿ ವೆಚ್ಚದ ಅದ್ದೂರಿ ಸಿನಿಮಾ. ಮೇಕಿಂಗ್, ಪೋಸ್ಟ್ ಪ್ರೊಡಕ್ಷನ್ ಅಂತ ಬಹಳ ಸಮಯ ಬೇಡುತ್ತದೆ. ಹಾಗಾಗಿ ಈಗ ಶುರುವಾದರೂ ಸಿನಿಮಾ ತೆರೆಗೆ ಬರಲು ಇನ್ನೂ 1.5 ವರ್ಷ ಬೇಕಾಗುತ್ತದೆ. ಆಗ ಕೂಡ ಬರುತ್ತದೆ ಎನ್ನುವ ಗ್ಯಾರಂಟಿ ಇಲ್ಲ. ಇದೇ ಕಾರಣಕ್ಕೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಇತ್ತೀಚೆಗೆ ಸಿಸಿಎಲ್ ಕ್ರಿಕೆಟ್ ವೇಳೆ ಸುದೀಪ್ ಟ್ವೀಟ್ ಮಾಡಿ ಮಾರ್ಚ್ 2ನೇ ವಾರ ಬಿಲ್ಲಾ ರಂಗಭಾಷಾ ಸಿನಿಮಾ ಶುರುವಾಗುತ್ತದೆ ಎಂದು ಹೇಳಿದರು. ಆದರೆ ಮಾರ್ಚ್ ಮುಗಿದು ಏಪ್ರಿಲ್ ಹತ್ತಿರವಾದರೂ ಆ ಸಿನಿಮಾದ ಬಗ್ಗೆ ಒಂದು ಚಿಕ್ಕ ಸುಳಿವು ಸಹ ಸಿಕ್ಕಿಲ್ಲ. ಈ ಬಗ್ಗೆ ಚಿತ್ರತಂಡ ಕೂಡ ಪ್ರತಿಕ್ರಿಯಿಸುತ್ತಿಲ್ಲ. ಗಾಂಧಿನಗರ ಮೂಲಗಳ ಪ್ರಕಾರ ಏಪ್ರಿಲ್ನಲ್ಲಿ ಸಿನಿಮಾ ಸೆಟ್ಟೇರಬಹುದು ಎನ್ನಲಾಗ್ತಿದೆ. ಆ ಬಗ್ಗೆ ಕೂಡ ಖಚಿತವಾಗಿ ಏನೂ ಇಲ್ಲ. ಸದ್ಯ ಸುದೀಪ್ ಸಿನಿಮಾ ಸ್ಕ್ರಿಪ್ಟ್ಗಳನ್ನು ಕೇಳುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಶೀಘ್ರದಲ್ಲೇ 2 ಕಥೆಗಳನ್ನು ಫೈನಲ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಅದರಲ್ಲಿ ಮ್ಯಾಕ್ಸ್ ಸೀಕ್ವೆಲ್ ಕೂಡ ಇದೆಯಂತೆ. ಮೊದಲ ಪ್ರಯತ್ನದಲ್ಲೇ ವಿಜಯ ಕಾರ್ತಿಕೇಯನ್ ಸಕ್ಸಸ್ ಕಂಡಿದ್ದರು. ಮಾಸ್ ಮ್ಯಾಕ್ಸ್ ಮನರಂಜನೆ ಉಣಬಡಿಸಿ ಪ್ರೇಕ್ಷಕರನ್ನು ರಂಜಿಸಿದರು. ಅಭಿಮಾನಿಗಳು ಕೂಡ ಚಿತ್ರದ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ನೋಡಲು ಉತ್ಸುಕರಾಗಿದ್ದಾರೆ. ಸುದೀಪ್ ತೆಲುಗು ನಿರ್ದೇಶಕರಿಂದ ಕಥೆಗಳನ್ನು ಕೇಳುತ್ತಿದ್ದಾರೆ. ವಿಕ್ರಾಂತ್ ರೋಣ ಬಳಿಕ ಸುದೀಪ್ ಸತತ 1 ವರ್ಷ ಕಾಲ ವಿಶ್ರಾಂತಿ ಪಡೆದಿದ್ದರು. ಯಾವುದೇ ಸಿನಿಮಾದಲ್ಲಿ ನಟಿಸಲಿಲ್ಲ. ಆ ಬಳಿಕವೇ ಮ್ಯಾಕ್ಸ್ ಆಗಿ ಅಖಾಡಕ್ಕೆ ಇಳಿದಿದ್ದರು. ಬಿಗ್ ಬಾಸ್ ಶೋ ನಿರೂಪಣೆ ನಡುವೆ ಸಿನಿಮಾ ಚಿತ್ರೀಕರಣ ಮಾಡಿದರು. ಇದೀಗ ಬಿಗ್ ಬಾಸ್ ನಿರೂಪಣೆಗೂ ಗುಡ್ ಬೈ ಹೇಳಿ ಸಂಪೂರ್ಣವಾಗಿ ಸಿನಿಮಾಗಳ ಕಡೆ ಮುಖ ಮಾಡಿದ್ದಾರೆ. ಆದರೂ ಹೊಸ ಸಿನಿಮಾ ತಡವಾಗುತ್ತಿದೆ ಎಂದು ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಕಮೆಂಟ್ಸ್ಗಳನ್ನು ಮಾಡುತ್ತಿದ್ದಾರೆ. ಕನ್ನಡದಲ್ಲಿ ದೊಡ್ಡ ಸಿನಿಮಾಗಳಿಲ್ಲದೆ ಥಿಯೇಟರ್ ಬಾಗಿಲು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಮಯದಲ್ಲಿ ಸಿನಿಮಾ ತಡ ಮಾಡುವುದು ಯಾಕೆ ಎಂದು ಸಿನಿ ರಸಿಕರು ಪ್ರಶ್ನಿಸುತ್ತಿದ್ದಾರೆ. ಈ ವರ್ಷ ಶಿವಣ್ಣ, ಉಪ್ಪಿ ಮತ್ತು ರಾಜ್ ಬಿ ಶೆಟ್ಟಿ ನಟನೆಯ 45 ಸಿನಿಮಾ, ರಿಷಬ್ ಶೆಟ್ಟಿಯ ಕಾಂತಾರ 1 ಹಾಗೂ ಟಾಕ್ಸಿಕ್ ಚಿತ್ರಗಳು ಹೆಚ್ಚು ನಿರೀಕ್ಷೆಯನ್ನು ಮೂಡಿಸಿವೆ. ಟಾಕ್ಸಿಕ್ ಇದೇ ವರ್ಷ ಬರುವ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ. ದೊಡ್ಡ ಸಿನಿಮಾಗಳನ್ನು ಬಿಟ್ಟರೆ ಬೇರೆ ಸಿನಿಮಾಗಳು ಅಷ್ಟಾಗಿ ಪ್ರೇಕ್ಷಕರನ್ನು ಸೆಳೆಯುತ್ತಿಲ್ಲ. ವಾರಕ್ಕೆ 7-8 ಸಿನಿಮಾಗಳು ಬಂದರೂ ಜನರು ಮಾತ್ರ ಚಿತ್ರಮಂದಿರಗಳೇ ಬರ್ತಿಲ್ಲ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಈ ವರ್ಷ ಬರುತ್ತಾ ಎಂದು ಕಾದು ನೋಡಬೇಕಿದೆ. ಶ್ರೀಮುರಳಿ ಹಾಗೂ ರಕ್ಷಿತ್ ಶೆಟ್ಟಿ ಹೊಸ ಸಿನಿಮಾಗಳು ಶುರು ಮಾಡಲೇ ಇಲ್ಲ. ಕಳೆದ ವರ್ಷ ಗಣೇಶ್, ದುನಿಯಾ ವಿಜಯ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರು. ಅವರ ಹಿಂದೆ ಸಿನಿಮಾಗಳು ಯಾವಾಗ ಬರುತ್ತದೆ ಎಂದು ಕಾದು ನೋಡಬೇಕಿತ್ತು. ಕೆಲ ದಿನಗಳ ಹಿಂದೆ ಬಿಲ್ಲಾ ರಂಗಭಾಷಾ ಚಿತ್ರದ ಸಣ್ಣ ಝಲಕ್ ತೋರಿಸಿ ಚಿತ್ರತಂಡ ಕುತೂಹಲ ಮೂಡಿಸಿತು. ತೆಲುಗಿನಲ್ಲಿ ಹನುಮಾನ್ ರೀತಿ ಬ್ಲಾಕ್ ಬಸ್ಟರ್ ಸಿನಿಮಾ ನಿರ್ಮಿಸಿದ ನಿರಂಜನ್ ರೆಡ್ಡಿ ಹಾಗೂ ಚೈತನ್ಯ ರೆಡ್ಡಿ ಈ ಚಿತ್ರಕ್ಕೆ ಹಣ ಹೂಡಿದ್ದಾರೆ. ಈ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಒನ್ಸ್ ಅಪಾನ್ ಅ ಟೈಮ್ ಇನ್ 2009 AD ಎಂದು ಚಿತ್ರದಲ್ಲಿ ಭವಿಷ್ಯದ ಕಥೆ ಹೇಳುವ ಬಗ್ಗೆ ಅನೂಪ್ ಸುಳಿವು ಕೊಟ್ಟಿದ್ದಾರೆ. ಬಿಲ್ಲಾ ರಂಗಭಾಷಾ ಒಂದು ಕಾಲ್ಪನಿಕ ಕಥೆಯಾಗಿದ್ದು ಅದಕ್ಕಾಗಿ ಹೊಸ ಪ್ರಪಂಚವನ್ನೇ ಕಟ್ಟಿಕೊಡಲು ತಂಡ ಮುಂದಾಗಿದೆ. ಕೆಲ ದಿನಗಳಿಂದ ಅದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ.
ಇದೆಲ್ಲದರ ನಡುವೆ ಇಬ್ಬರು CCL11 ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಿ ಆಡಿದರು. ಬಳಿಕ ಮತ್ತೆ ಸಿನಿಮಾ ಕೆಲಸ ಆರಂಭಿಸಿದ್ದಾರೆ. ಐಫೆಲ್ ಟವರ್, ಲಿಬರ್ಟಿ ಪ್ರತಿಮೆ ಹಾಗೂ ತಾಜ್ ಮಹಲನ್ನು ಬಿಲ್ಲಾರಂಗ ಭಾಷಾ ಫಸ್ಟ್ ಗ್ಲಿಂಪ್ಸನ್ನು ತೋರಿಸಲಾಗಿದೆ. ಇದೆಲ್ಲದರ ಸುತ್ತ ಯಾವ ತರಹದ ಕಥೆಯನ್ನು ಹೇಳಲು ಮುಂದಾಗಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ. ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಸಂಸ್ಥೆ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದು ಬಜೆಟ್ 200 ಕೋಟಿ ದಾಟುತ್ತದೆ ಎಂದು ಹೇಳಲಾಗ್ತಿದೆ. ಚಿತ್ರದಲ್ಲಿ ಸುದೀಪ್ ಪಾತ್ರವನ್ನು ಕೂಡ ಬಹಳ ವಿಭಿನ್ನವಾಗಿ ಅನೂಪ್ ಡಿಸೈನ್ ಮಾಡಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಸುದೀಪ್ ನಟಿಸಿದ 45ನೇ ಸಿನಿಮಾ. ತಮಿಳಿನ ಚೇರರ್ ನಿರ್ದೇಶನದ ಚಿತ್ರದಲ್ಲಿ ಸುದೀಪ್ ನಟಿಸಬೇಕಿದೆ. ಈ ಚಿತ್ರಕ್ಕೆ ಶ್ರೀನಿಧಿ ಶೆಟ್ಟಿ ನಾಯಕಿ ಎನ್ನಲಾಗಿದೆ. ಆದರೆ ಸದ್ಯ ಈ ಸಿನಿಮಾದ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಿಲ್ಲ. ಬಿಲ್ಲಾರಂಗ ಭಾಷಾ ಹಾಗೂ ಮ್ಯಾಕ್ಸ್ 2 ನಡುವೆ ಕಿಚ್ಚ 47 ಸಿನಿಮಾ ನಿಂತೇ ಹೋಯ್ತಾ ಎನ್ನುವ ಅನುಮಾನ ಮೂಡಿದೆ. KRG ಸ್ಟುಡಿಯೋ ಬ್ಯಾನರ್ ಅಡಿಯಲ್ಲಿ ಸುದೀಪ್ ಒಂದು ಚಿತ್ರವನ್ನು ನಿರ್ದೇಶಿಸಿ ನಟಿಸಲು ಮನಸ್ಸು ಮಾಡಿದ್ದಾರೆ. ಈ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಮಾಣಿಕ್ಯ ಬಳಿಕ ಕಿಚ್ಚ ಯಾವುದೇ ನಿರ್ದೇಶನ ಮಾಡಿಲ್ಲ. ಹಾಗಾಗಿ ಬರೋಬ್ಬರಿ 10 ವರ್ಷಗಳ ಬಳಿಕ ಬಾದ್ಶಾ ಮತ್ತೆ ಡೈರೆಕ್ಷನ್ ಕ್ಯಾಪ್ ತೊಟ್ಟಂತೆ ಆಗಲಿದೆ. R. ಚಂದ್ರು ನಿರ್ದೇಶನದ ಕಬ್ಜಾ ಸಿನಿಮಾದಲ್ಲಿ ಸುದೀಪ್ ಭಾರ್ಗವ್ ಬಕ್ಷಿಯಾಗಿ ಅಬ್ಬರಿಸಿದರು. ಬಳಿಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿವೆ ಎನ್ನುವ ಊಹಾಪೋಹ ಇತ್ತು. ಅಷ್ಟರಲ್ಲಿ ಕಿಚ್ಚನ ಕಾಂಬಿನೇಷನ್ನಲ್ಲಿ R. ಚಂದ್ರು ಮತ್ತೊಂದು ಸಿನಿಮಾ ಘೋಷಿಸಿದರು. ರಾಜಮೌಳಿ ತಂದೆ ವಿಜಯೇಂದ್ರ ಪ್ರಸಾದ್ ಆ ಚಿತ್ರದ ಕತೆಗೆ ಕೈ ಜೋಡಿಸಿರುವುದಾಗಿ ಹೇಳಲಾಗಿದೆ. ಕಿಚ್ಚನ 50ನೇ ಸಿನಿಮಾ ಯಾರು ನಿರ್ದೇಶನ ಮಾಡುತ್ತಾರೆ ಎನ್ನುವ ಕುತೂಹಲ ಕೂಡ ಇದೆ. ಆದರೆ ಅದಕ್ಕಿಂತ ಮುಂದೆ ಈ ಎಲ್ಲ ಸಿನಿಮಾಗಳು ಮುಗಿಯಬೇಕಿದೆ. ಮೊದಲಿಗೆ ಬಿಲ್ಲಾರಂಗ ಭಾಷಾ ಸಿನಿಮಾ ಶುರುವಾಗಬೇಕಿದೆ. ಈ ಸಿನಿಮಾದ ಅಪ್ಡೇಟ್ ಇಷ್ಟೇ. ಮುಂದಿನ ಸಿನಿಮಾದಲ್ಲಿ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್ ಚಂದು.